ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಲಿನೋವೋದವರು ಹೊಸದಾಗಿ ಲಾಂಚ್ ಮಾಡಿದಂಥ ಲಿನೋವೋ ಐಡಿಯಾ ಪ್ಯಾಡ್ ಸ್ಲಿಮ್ 5 ಲ್ಯಾಪ್ಟಾಪ್ ಇದೆ. ಇದು ಒಂದು ರೀತಿ AI ಲ್ಯಾಪ್ಟಾಪ್ ಅಂತ ಅನ್ಬೋದು. AI ಮಾಡಲಾಗಿರುವಂಥ ಲ್ಯಾಪ್ಟಾಪು. ಈ ಲ್ಯಾಪ್ಟಾಪಲ್ಲಿ ನಮಗೆ AMD ಅವ್ರದ್ದು ರೈಸನ್ AI 300 ಸೀರೀಸಿಂದು ಪ್ರೊಸೆಸರ್ ಸಿಗ್ತಾ ಇದೆ. ನಮಗೆ ಈ ಲ್ಯಾಪ್ಟಾಪು 87,990 ರೂಪಾಯಿಂದ ಶುರುವಾಗ್ತಾ ಇದೆ, ಆಯಿತಾ. ಸೊ ನಾವು ಈ ವಿಡಿಯೋನ ಲಿನೋವೋ ಮತ್ತು AMD ಜೊತೆ ಕೊಲಾಬ್ರೇಟ್ ಆಗಿ ಮಾಡ್ತಾ ಇರುವಂಥದ್ದು. ಸೊ ಇವ್ರದ್ದು ಟ್ಯಾಗ್ಲೈನ್ ಬಂದ್ಬಿಟ್ಟು ಸ್ಮಾರ್ಟರ್ ಟೆಕ್ನಾಲಜಿ ಫಾರ್ ಆಲ್ ಅಂತ. ನಾನಿವತ್ತು ಈ ಲ್ಯಾಪ್ಟಾಪ್ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಈ ಪ್ರೈಸ್ ರೇಂಜಿಗೆ ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದು, ಏನೆಲ್ಲ ಯುನೀಕ್ ಫೀಚರ್ಸ್ ಇದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಲ್ಯಾಪ್ಟಾಪಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಹೆವಿ ಕಾಂಪ್ಯಾಕ್ಟ್ ಆಗಿರುವಂಥ ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪು. ಇದು ಕೇವಲ 1.39 kg ವೆಯ್ಟ್ ಇದೆ ಮತ್ತು 16.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಲ್ಯಾಪ್ಟಾಪು. ನಮಗೆ ಟಾಪ್ ಟು ಬಾಟಮ್ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಬಾಡಿ ಸಿಗ್ತಾ ಇದೆ, ಆಯಿತಾ. ನಮಗೆ ಈ ಲ್ಯಾಪ್ಟಾಪ್ನಲ್ಲಿ ಬಾಟಮ್ಲೆಸ್ ಮಲ್ಟಿ ಟಚ್ ಟ್ರ್ಯಾಕ್ ಪ್ಯಾಡ್ ಸಿಗ್ತಾ ಇದೆ, ತುಂಬ ರೆಸ್ಪಾನ್ಸಿವ್ ಆಗಿದೆ ಮತ್ತು ಬ್ಯಾಕ್ಲೈಟ್ ಇರುವಂಥ ಕೀಬೋರ್ಡು, ಕೀ ಟ್ರಾವೆಲ್ ಎಲ್ಲ ತುಂಬ ಚೆನ್ನಾಗಿದೆ, ಕ್ಲಿಕ್ಕಿ ಫೀಲ್ ಕೂಡ ಚೆನ್ನಾಗಿದೆ. 14 ಇಂಚಿನ ಡಿಸ್ಪ್ಲೇ, ಬೆಜಲ್ ಎಲ್ಲ ಆಲ್ಮೋಸ್ಟ್ ಕಡಿಮೆನೇ ಇದೆ ಅಂತೀನಿ ಮತ್ತು ಫುಲ್ HD ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು ಪ್ರೈವಸಿ ಶಟರ್ ಸಹ ಇದೆ. ನಾವು ಮ್ಯಾನ್ಯುಯಲ್ ಆಗಿ ಕ್ಯಾಮ್ರಾನ ಇಲ್ಲಿ ಕವರ್ ಕೂಡ ಮಾಡ್ಬೋದು, ಸೂಪರ್ ವಿಷಯ. ಈ ಒಂದು ಪರ್ಟಿಕ್ಯುಲರ್ ಕಲರ್ ಏನಿದೆ ಇದು ಲೂನಾ ಗ್ರೇ ಅಂತ, ಆಯಿತಾ. ಜೊತೆಗೆ ಲ್ಯಾಪ್ಟಾಪ್ಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಹ ಆಗಿದೆ. 21 ಟೆಸ್ಟ್ಗಳನ್ನು ಈ ಒಂದು ಲ್ಯಾಪ್ಟಾಪ್ ಪಾಸ್ ಮಾಡಿದೆ. ಜೊತೆಗೆ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ, ಗಾಳಿ ಆಡುತ್ತೆ ಚೆನ್ನಾಗಿ ಒಳಗಡೆ ಎಲ್ಲ. ಇದನ್ನು ಬಿಟ್ಟರೆ ನಮಗೆ ಈ ಲ್ಯಾಪ್ಟಾಪ್ನಲ್ಲಿ ಟೋಟಲ್ 2 USB Type-C ಪೋರ್ಟ್ ಇದೆ. USB 4.0 ಇದು ಸಪೋರ್ಟ್ ಮಾಡುತ್ತೆ. 2 USB Type-A ಪೋರ್ಟ್ ಇದೆ, ಇದು 3.2 Gen 1 ಪೋರ್ಟ್ಗಳಾಯ್ತಾ. ಒಂದು ಫುಲ್ ಸೈಜ್ HDMI ಪೋರ್ಟ್ ಸಿಗ್ತಾ ಇದೆ, ಹೆಡ್ಫೋನ್ ಜಾಕ್ ಇದೆ, ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಸೈಡಲ್ಲಿ ಪವರ್ ಬಟನ್ ಸಹ ಇದೆ, ಫೋನ್ ರೀತಿ. ಅವಶ್ಯಕತೆ ಇರುವಂತೆಲ್ಲ ಪೋರ್ಟ್ಗಳಿದೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಪ್ರೀಮಿಯಂ ಆಗಿದೆ ಅಂತ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಮಗೆ AMDದು ರೈಸನ್ AI 7 350 ಪ್ರೊಸೆಸರ್ ಇದೆ, ಆಯಿತಾ. AI ಮಾಡಿರುವಂಥ ಪ್ರೊಸೆಸರ್. ಇದು ಆಕ್ಟಾ ಕೋರ್ ಪ್ರೊಸೆಸರ್, ಆಯಿತಾ. 8 ಕೋರ್ಗಳು ನಮಗೆ ಸಿಗ್ತದೆ, 16 ಥ್ರೆಡ್ಸ್ಗಳು ನಮಗೆ ಸಿಗ್ತಾ ಇರುವಂಥ ಇದು Zen 5 ಕೋರ್ಸ್ಗಳು, ಆಯಿತಾ. ಜೊತೆಗೆ ನಮಗೆ ಈ ಒಂದು ಪ್ರೊಸೆಸರ್ನಿಂದ AI ವರ್ಕ್ಲೋಡನ್ನು ತುಂಬ ಆರಾಮಾಗಿ ಮಾಡ್ಬೋದು, ಆಯಿತಾ. ಸೊ ಇದು ಒಂದು ರೀತಿ ಈ ಪ್ರೊಸೆಸರ್ AI ಕೆಲಸಗಳಿಗೆ ಒಂದು ಬ್ಯಾಕ್ ಬೋನ್ ಅಂತ ಅನ್ಬೋದು, ಆಯಿತಾ. ನಮಗೆ ಇದರಲ್ಲಿ ಡೆಡಿಕೇಟೆಡ್ ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ ಸಹ ಇದೆ. AMDದು XDNA 2 NPU ಅಂತಾರೆ, ಆಯಿತಾ ಇದಕ್ಕೆ. ಸೊ ನೀವೇನಾದರೂ AI ಟಾಸ್ಕನ್ನು ಮಾಡ್ತಾ ಇದ್ದೀರಾ ಅಂತ ಅಂದರೆ ಆನ್ ಡಿವೈಸೇ AI ಕೆಲಸವನ್ನು ಮಾಡುತ್ತೆ, ಆಯಿತಾ. ಕ್ಲೌಡಿಗೆ ಅದನ್ನು ಕಳಿಸುವಂಥ ಅವಶ್ಯಕತೆ ಇಲ್ಲ ಮತ್ತು CPU ಅಥವಾ GPUಗೆ ಅದು ರಿಲೇ ಕೂಡ ಆಗಲ್ಲ, ಆಯಿತಾ. ಸೊ ಸೂಪರ್ ವಿಷಯ. ಜೊತೆಗೆ ನಮ್ಗೆ ಇದರಲ್ಲಿ 40ಕ್ಕಿಂತ ಹೆಚ್ಚು ಟಾಪ್ಸ್ಗಳು ಸಿಗ್ತದೆ, ಅಂದರೆ 40ಕ್ಕಿಂತ ಹೆಚ್ಚು ಟ್ರಿಲಿಯನ್ಸ್ ಆಪ್ರೇಷನ್ಸ್ ಪರ್ ಸೆಕೆಂಡ್ನ ಹ್ಯಾಂಡಲ್ ಮಾಡಬಲ್ ಅಂತ ಕೆಪಾಸಿಟಿ ಈ ಒಂದು NPUಗಿದೆ. ನಾವು ಹೈ ಪರ್ಫಾರ್ಮೆನ್ಸ್, ಲೋ ಲೇಟೆನ್ಸಿ AI ವರ್ಕ್ಲೋಡನ್ನು ಮಾಡಬೇಕಾದ್ರೆ ನಮಗಿದು ಹೆವಿ ಹೆಲ್ಪ್ ಆಗುತ್ತೆ. ಇನ್ನು ರಿಯಲ್ ಟೈಮ್ AI ಬೆನಿಫಿಟ್ಸ್ ಅಂತ ಅಂದರೆ ನಾವು ಇಮೇಜನ್ನು ಎನ್ಹಾನ್ಸ್ ಮಾಡೋದಾಗಿರ್ಬೋದು, ವಾಯ್ಸನ್ನು ಸಪ್ರೆಸ್ ಮಾಡೋದಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಾಗಿರ್ಬೋದು. ಈ ಟೈಮಲ್ಲಿ ನಮಗೆ ಹೆವಿ ಹೆಲ್ಪ್ ಆಗುತ್ತೆ. ವಿಡಿಯೋ ಕಾಲ್ ಅಟೆಂಡ್ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ತೀವಿ, ಇಮೇಜನ್ನು ಸ್ವಲ್ಪ ಎನ್ಹಾನ್ಸ್ ಮಾಡ್ಬೋದು, ನಮ್ಮ ವಾಯ್ಸನ್ನು ಸ್ವಲ್ಪ ಕ್ರಿಸ್ಪಾಗಿ ಬರೋ ರೀತಿ ಮಾಡ್ಬೋದು. ಆ ಒಂದು ವಿಡಿಯೋ ಕಾಲ್ ಟೈಮಲ್ಲಿ ಹಂಗನಿಸ್ತಂಗಿದೆ ಹೆವಿ ಹೆಲ್ಪ್ ಆಗುತ್ತೆ. ಜೊತೆಗೆ ಇದು ಸ್ವಲ್ಪ ಬ್ಯಾಟ್ರಿನ ಕೂಡ ತುಂಬ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ ನಾರ್ಮಲ್ CPU ಬೇಸ್ಡ್ ಪ್ರೊಸೆಸರಿಗೆ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಮಲ್ಟಿ ಟಾಸ್ಕ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ನೀವು AI ಏನೋ ವರ್ಕ್ ಮಾಡ್ತಿರ್ತೀರ AI ಬೇಸ್ಡು, ಸೊ ಬ್ಯಾಕ್ಗ್ರೌಂಡಲ್ಲಿ ನೀವೇನೋ ಬೇರೆ ಇನ್ನೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ರೆ ಅದಕ್ಕೇನು ತೊಂದರೆ ಆಗಲ್ಲ, ಅದೇನು ಸ್ಲೋ ಆಗಲ್ಲ ನಿಮಗೆ. ಇನ್ನು ಇದರಲ್ಲಿರುವಂಥ AMD Zen 5 CPU ಏನಿದೆ, ಸೊ ಇದು ನಮಗೆ ಬೆಟರ್ ರೆಸ್ಪಾನ್ಸನ್ನು ಕೊಡುತ್ತಾ ಇದೆ, ಫಾಸ್ಟರ್ ರೆಸ್ಪಾನ್ಸು ಮತ್ತು ಈ ಪವರ್ ಎಫಿಷಿಯನ್ಸಿಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ. ಈ ಡೆಸಿಪೇಷನ್ ಚೆನ್ನಾಗುತ್ತೆ, ಜಾಸ್ತಿ ಹೀಟ್ ಆಗುತ್ತೆ ಅಂತ ಕೂಡ ಅನಿಸಲ್ಲ. ಸೊ ಒಂದು ರೀತಿ AI ವರ್ಕ್ಲೋಡನ್ನು ತುಂಬ ಸ್ಮೂತ್ ಆಗಿದ್ದು ಹ್ಯಾಂಡಲನ್ನು ಮಾಡುತ್ತೆ. ಇನ್ನು ನಮಗಿದರಲ್ಲಿ GPU ಸಹ ಇದೆ, AMD ಅವ್ರದ್ದು RDNA 3.5 ಅಂತ GPU ಇದು. ಸೊ ಇದು ಕೂಡ ಒಂದು ರೀತಿ ನೀವೇನಾದ್ರು AI ವರ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಸಪೋರ್ಟಿವ್ ಆಗಿ ಗ್ರಾಫಿಕ್ ಪರ್ಫಾರ್ಮೆನ್ಸನ್ನು ನೀಡುತ್ತೆ. ರೇಟ್ ರೇಸಿಂಗ್ ಏನಾದರೂ ಅವಶ್ಯಕತೆ ಇದ್ದರೆ, ರೆಂಡರಿಂಗ್ ಅವಶ್ಯಕತೆ, ನೀವೇನೋ ಎಡಿಟಿಂಗ್ ಮಾಡ್ತೀರಾ ಅಂದರೆ ಆ ಟೈಮಲ್ಲಿ ಇದರ ಈ ಒಂದು GPU ಕೋರ್ಸ್ಗಳ ಅವಶ್ಯಕತೆ ಇರುತ್ತೆ. ಅಪ್ಸ್ಕೇಲ್ ಮಾಡಬೇಕಾದ್ರೆ ಇದರಲ್ಲಿ ಅಪ್ಸ್ಕೇಲ್ ಕೂಡ ಆಗುತ್ತೆ, ಆಯಿತಾ. ಸೂಪರ್ ರೆಸಲ್ಯೂಷನ್ ಅಂದರೆ ನೀವು ನೋಡೋ ವಿಡಿಯೋನ ಸ್ವಲ್ಪ
ರೆಸೊಲ್ಯೂಷನ್ ಅಂದರೆ ಕ್ವಾಲಿಟಿ ಕಡಿಮೆ ಇದ್ರೂ ಸಹ ನಮಗೆ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ. ಬರ್ತೀನಿ ಆಮೇಲೆ ಅದಕ್ಕೆ. ಸೊ ಆ ಒಂದು ಫೀಚರ್ ಕೂಡ AI ಮುಖಾಂತರ ಕೆಲಸವನ್ನು ಮಾಡುತ್ತೆ. ಸೊ ಈ ರೀತಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇನ್ನು ರ್ಯಾಮಿಗೆ ಬಂತು ಅಂತ ಅಂದರೆ ನಮ್ಗೆ ಇದರಲ್ಲಿ 24 GB ಸಾಲ್ಡರ್ಡ್ ರ್ಯಾಮ್ ಇದೆ ಆಯಿತಾ, LPDDR5 ರ್ಯಾಮ್ ಇದು. ಸೊ ಇದರಲ್ಲಿ ನಮಗೆ ಡ್ಯುವಲ್ ಸ್ಲಾಟ್ಗಳು ಸಿಗ್ತದೆ, ಬಟ್ ಸಾಲ್ಟ್ ನಾವು ಅಪ್ಗ್ರೇಡ್ ಮಾಡೋದಕ್ಕಾಗಲ್ಲ. ಬಟ್ ನೀವು ಸ್ಟೋರೇಜ್ನ ಅಪ್ಗ್ರೇಡ್ ಮಾಡ್ಕೋಬೋದು. ಇದರಲ್ಲಿ 1 TB M.2 PCI Gen 4 SSD ಇದೆ. ಇನ್ನೊಂದು ಸ್ಲಾಟ್ ಖಾಲಿ ಇರುತ್ತೆ, ಅದನ್ನು ನೀವು ಬೇಕಾದ್ರೆ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೋಬೋದು ಅಪ್ ಟು 1 TB ತನಕ. ನಾವಿದರಲ್ಲಿ ಕೆಲವೊಂದು ಎಡಿಟಿಂಗ್ ಟೆಸ್ಟ್ನ ಸಹ ಮಾಡಿದ್ವು ಪ್ರೀಮಿಯರ್ ಪ್ರೋನಲ್ಲಿ. ನಾವು ಟೆಸ್ಟ್ ಮಾಡಿದ್ದು 9 ನಿಮಿಷ 45 ಸೆಕೆಂಡಿನ ವಿಡಿಯೋ, 4K ವಿಡಿಯೋ, ಅದು ಕೂಡ 50 FPS ಆಯಿತಾ. ಸೊ ಇದು ಸುಮಾರು 6 ಲೇಯರ್ ಎಡಿಟಿಂಗ್ ಇದ್ದಂಥ ಫುಟೇಜು. ಸೊ ಇದು ರೆಂಡರ್ ಆಗೋದಕ್ಕೆ ನಮಗೆ 22 ನಿಮಿಷ ತಗೊಂತು. ಸೂಪರ್ ವಿಷಯ ಆಯಿತಾ. ಒಂದು ಅಲ್ಟ್ರಾ ಬುಕ್ ಇಷ್ಟು ಫಾಸ್ಟಾಗಿ ರೆಂಡರ್ ಮಾಡುತ್ತೆ ಅಂತಂದರೆ ಬೆಂಕಿ ವಿಷಯ. ಪ್ಲೇಬ್ಯಾಕ್ ಕೂಡ ತುಂಬ ಸ್ಮೂತ್ ಆಗಿತ್ತು ಅಂತ ಅನ್ನಿಸ್ತು. ಜೊತೆಗೆ ಲ್ಯಾಪ್ಟಾಪಲ್ಲಿ ನಾವು ಜನರೇಟಿವ್ AI ಫೀಚರ್ನ ಸಹ ಯೂಸ್ ಮಾಡೋದು. ಯೂಶಲಿ ಜನರೇಟಿವ್ AI ಕ್ಲೌಡಲ್ಲಿ ಕೆಲಸವನ್ನು ಮಾಡುತ್ತೆ, ಬಟ್ ಈ ಲ್ಯಾಪ್ಟಾಪ್ನಲ್ಲಿ ಲೋಕಲಲ್ಲೂ ಕೂಡ ಜನರೇಟಿವ್ AI ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಅಷ್ಟು ಪವರ್ ಈ ಒಂದು ಲ್ಯಾಪ್ಟಾಪ್ಗೆ ಇದೆ. ಇನ್ನು ಗೇಮಿಂಗ್ ಎಕ್ಸ್ಪೀರಿಯನ್ಸು ನೋಡಿ, ಫಸ್ಟ್ ಆಫ್ ಆಲ್ ಇದು ಗೇಮರ್ಸ್ಗಳಿಗಲ್ಲ ಆಯಿತಾ. ಸೊ ನಾವು ಹೆಲ್ಬ್ಲೇಡು, ಸೈಬರ್ ಪಂಕು ಈ ರೀತಿ ಕೆಲವೊಂದು ಗೇಮ್ಗಳನ್ನ ಕೂಡ ಟೆಸ್ಟ್ ಮಾಡೋದು. ಲೋ ಸೆಟ್ಟಿಂಗಲ್ಲಿ ಒಂದು ಲೆವೆಲಿಗೆ ಆಡ್ಕೋಬೋದು ಆಯಿತಾ. ಫಸ್ಟ್ ಆಫ್ ಆಲ್ ಈ ಒಂದು ಲ್ಯಾಪ್ಟಾಪು ನೀವೇನಾದ್ರು ಸ್ಟೂಡೆಂಟ್ ಆಗಿದ್ದೀರಾ ಅಂತ ಅಂದರೆ, ಆಫೀಸ್ ವರ್ಕ್ ಮಾಡ್ತೀರಾ, ಹೆವಿ ಮೀಟಿಂಗ್ ಅಟೆಂಡ್ ಮಾಡ್ತೀರಾ ಅಂದರೆ ಅಂಥವ್ರಿಗೆ ಪ್ರೊಡಕ್ಟಿವ್ ಆಗಿ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡೋದಕ್ಕೆ ಈ ಒಂದು ಲ್ಯಾಪ್ಟಾಪ್ ಹೆವಿ ಹೆಲ್ಪ್ ಮಾಡುತ್ತೆ. ಆ ವಿಷಯನ ತಲ್ಲಿಟ್ಕೊಂಡು ಈ ಲ್ಯಾಪ್ಟಾಪನ್ನು ಬಿಲ್ಡ್ ಮಾಡಲಾಗಿದೆ ಆಯಿತಾ. ಜೊತೆಗೆ ಲ್ಯಾಪ್ಟಾಪಲ್ಲಿ ನಮಗೆ ಲಿನೋವೋ ವ್ಯಾಂಟೇಜ್ ಸಿಗ್ತಾ ಇದೆ. ಸೊ ಇದು ಒಂದು ರೀತಿ ಸ್ಮಾರ್ಟ್ ಫೀಚರ್, ಅಂದರೆ ಈ ಒಂದು ಲ್ಯಾಪ್ಟಾಪ್ನ ಯೂಸ್ ಮಾಡೋದಕ್ಕೆ ಸ್ಮಾರ್ಟ್ ಫೀಚರ್. ಮೊದಲನೇದಾಗಿ ಸ್ಮಾರ್ಟ್ ಪವರ್ ಅಂತ, ನಂತರ ಸ್ಮಾರ್ಟ್ ಲಾಗಿನ್ನು, ನಂತರ ಸ್ಮಾರ್ಟ್ ನಾಯ್ಸ್ ಕ್ಯಾನ್ಸಲೇಷನ್ನು. ಲಿನೋವೋ ಐಕೇರ್ ಅಂತ ಇದೆ ಇದರೊಳಗಡೆ, ಸೂಪರ್ ರೆಸೊಲ್ಯೂಷನ್, ಇದ್ರ ಬಗ್ಗೆ ಆಗಲೇ ಮಾತಾಡ್ತಾ ಇದ್ದೆ ನಾನು. ಮತ್ತು ಇದರಲ್ಲಿ ಸೆಲ್ಫ್ ಫೀಲಿಂಗ್ ಬಯೋಸ್ ಸಹ ಇದೆ. ಸೊ ಯೂಶಲಿ ನಾವು ಬಯೋಸ್ ಅಪ್ಡೇಟ್ ಅಂದರೆ ಮಾಡಬೇಕಾದ್ರೆ ಎಷ್ಟು ಸಲ ಕರಪ್ಟ್ ಆಗ್ಬಿಟ್ರೆ ಬೋರ್ಡ್ ಹೋಗ್ಬಿಡುತ್ತೆ ಆಯಿತಾ, ಹೆವಿ ಖರ್ಚು ಬಂದ್ಬಿಡುತ್ತೆ. ಬಟ್ ಆ ರೀತಿ ಅಲ್ಲ, ಇದರಲ್ಲಿರುವಂಥ ಏನು ಬಯೋಸ್ ಅದು ಆಟೋಮೆಟಿಕ್ ರಿಪೇರ್ ಮಾಡೋದು. ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಇದಾಯಿತು ಅಂದರೆ ಆಟೋಮೆಟಿಕ್ ಅದು ಸೆಲ್ಫ್ ರಿಪೇರ್ ಮಾಡ್ಕೊಂಬಿಡುತ್ತೆ. ಮತ್ತು ನ್ಯಾಚುರಲ್ ಫೈಲ್ ಗಾರ್ಡ್ ಅಂತ, ಇದು ಒಂಥರ ಡಿಫ್ರೆಂಟ್ ಫೀಚರ್ ಅನ್ನಿಸ್ತು. ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಾನು ಕೇಳಿರಲಿಲ್ಲ. ಇದೇನಪ್ಪ ಅಂದರೆ, ನೀವು ಈ ಲ್ಯಾಪ್ಟಾಪ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ, ಸೇಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನಿಮ್ಮ ಒಂದು ಏನು ಫೈಲ್ಸ್ಗಳೆಲ್ಲ ಪಾಸ್ವರ್ಡ್ ಪ್ರೊಟೆಕ್ಷನ್ ಆಗಿರುತ್ತೆ, ಅಂದರೆ ನಿಮ್ಮ PC ಲಾಗಿನ್ ಆಗಿರುತ್ತಲ್ವಾ, ಸೊ ಅದನ್ನೆಲ್ಲ ನೀವು ರಿಮೂವ್ ಮಾಡಿದ್ರಿ ಅಂತ ಅಂದರೆ ಬಯೋಸ್ ತನಕನೂ ಅದು ನಿಮ್ಮ ಫೈಲ್ನ ಡಿಲೀಟ್ ಮಾಡಿಬಿಡುತ್ತೆ ಆಯಿತಾ. ಸೊ ಅಂದರೆ ಬೇರೆಯವರು ಅದನ್ನು ರಿಟ್ರೈವ್ ಮಾಡೋದಕ್ಕಾಗದಷ್ಟು ಇದು ಅದನ್ನು ಪ್ರೊಟೆಕ್ಟ್ ಮಾಡಿರುತ್ತೆ, ಗಾರ್ಡ್ ಮಾಡುತ್ತೆ. ಸೊ ಒಂದು ಹೆವಿ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನ್ನಿಸ್ತು. ಇನ್ನು ಈ ಲ್ಯಾಪ್ಟಾಪಲ್ಲಿ ನಮಗೆ Windows 11 ಹೋಮ್ ಸಿಗ್ತಾ ಇದೆ ಆಯಿತಾ. ಸೊ ಜೊತೆಗೆ Office 2024 ಸಹ ಈ ಒಂದು ಲ್ಯಾಪ್ಟಾಪ್ನ ಜೊತೆಗೆ ನಮಗೆ ಸಿಗುತ್ತೆ. ಇನ್ನು ಲಿನೋವೋ AI ಫೀಚರಿಗೆ ಬಂತು ಅಂತ ಅಂದರೆ, ಇದಕ್ಕೆ ಲಿನೋವೋ AI ನೌ ಅಂತ ಕರೀತಾರೆ. ಇದ್ರ ಕೆಳಗಡೆ 3 ಯುನೀಕ್ ಫೀಚರ್ಗಳು ಬರ್ತವೆ ಆಯಿತಾ. ನಾಲೆಡ್ಜ್ ಅಸಿಸ್ಟು, ಇನ್ನೊಂದು PC ಅಸಿಸ್ಟು, ನಂತರ ಲಿನೋವೋ ಲರ್ನಿಂಗ್ ಝೋನ್ ಅಂತ, ಎಲ್ಲ ಬೆಂಕಿದೆ. ಒಂದೊಂದಾಗಿ ಹೇಳ್ಕೊಂಬರ್ತೀನಿ. ಫಸ್ಟ್ ನಾಲೆಡ್ಜ್ ಅಸಿಸ್ಟಿಗೆ ಬಂತು ಅಂತ ಅಂದರೆ, ಇದರಲ್ಲಿ ಸ್ಮಾರ್ಟ್ ಸರ್ಚ್ ನಮಗೆ ಸಿಗ್ತಾ ಇದೆ. ಇದೇನಪ್ಪ ಮಾಡುತ್ತೆ ಅಂದರೆ, ನಮ್ಮ ಪರ್ಸ್ನಲ್ ಫೈಲ್ಗಳಿರ್ತವೆ, ಫೋಟೋಸ್ ಇರ್ತವೆ, ಏನೋ ವಿಡಿಯೋ ಇರುತ್ತೆ ಅಂತ ಅಂದ್ಕೊಳ್ಳಿ, ಏನೋ ಡಾಕ್ಯುಮೆಂಟ್, ನಾವು ಜರ್ನಲ್ ಮೇಂಟೈನ್ ಮಾಡಿರ್ತೀವಿ, ನಾವು ಅದನ್ನು ಸರ್ಚ್ ಮಾಡ್ಬೋದು. ಹೆಂಗೆ ಅಂತ ಅಂದರೆ, ನಾನವತ್ತು ಇಷ್ಟನೇ ದಿನ ಈ ತಾರೀಕು ಯಾವುದೋ ಶರ್ಟ್ ಹಾಕಿದ್ದೆ, ಯಾವ ಶರ್ಟ್ ಮರ್ತೋಯ್ತಲ್ಲ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ಅದನ್ನೆಲ್ಲ ಹುಡುಕ್ಬಿಟ್ಟು ಅದು ನಿಮಗೆ ಉತ್ತರವನ್ನು ಕೊಡುತ್ತೆ ಇಂಟೆಲಿಜೆಂಟಾಗಿ. ಕ್ವಶನ್ ಕೇಳ್ಬೋದು ನೀವು ಅದಕ್ಕೆ ಆಯಿತಾ. ಸೊ ನೀವೇನೋ ಜರ್ನಲ್ ಮೇಂಟೈನ್, ಅವತ್ತು ಯಾರ ಜೊತೆ ಏನೋ ಮಾತಾಡಿದೆ, ನೀವು ಅದನ್ನು ಡೈರಿ ಅಥವಾ ಜರ್ನಲ್ ಮೇಂಟೈನ್ ಮಾಡಿರ್ತೀರಲ್ವ, ಅದಕ್ಕೆ ನೀವು ಪ್ರಶ್ನೆಯನ್ನು ಕೇಳಿ ನಿಮ್ಮ ಬಗ್ಗೆ ಮರೆತಿರುವಂಥ ಕೆಲವೊಂದು ವಿಷಯಗಳನ್ನು ನೀವು ಇದ್ರ ಮುಖಾಂತರ ತಿಳ್ಕೊಬೋದು. ಹೆವಿ ಯುನೀಕ್ ಆಗಿರುವಂಥ ಫೀಚರು. ಒಂದು ರೀತಿ ಎಲ್ಲಾದ್ರೂ ಸಮ್ಮರೈಸ್ ಮಾಡುತ್ತೆ. ನೀವು ಏನಾದ್ರು ಬರೆದಿಟ್ಟಿದ್ರೆ ನೀವು ಫುಲ್ ಓದಬೇಕು ಅನ್ನೋದಿಲ್ಲ, ಸಮ್ಮರೈಸ್ ಮಾಡುತ್ತೆ ನಿಮ್ಮ ಪರ್ಸ್ನಲ್ ಏನಾದ್ರು ಇನ್ಫಾರ್ಮೇಷನ್ ಇದ್ರೆ. ಹಂಗಂತ ಇದು ಕ್ಲೌಡ್ಗೆಲ್ಲ ಸ್ಟೋರ್ ಮಾಡಲ್ಲ, ಲೋಕಲಿ ಡಿವೈಸ್ನಲ್ಲಿ ಸ್ಟೋರ್ ಆಗಿರುತ್ತೆ ಆಯಿತಾ. ಒಂದು ರೀತಿ ಪ್ರೈವೇಸಿ ಕೂಡ ನಮಗೆ ಇರುತ್ತೆ. ಸೊ ಸೂಪರ್ ವಿಷಯ. ಸೊ ಒಂದು ರೀತಿ ಪರ್ಸ್ನಲ್ ನಾಲೆಡ್ಜ್ ಬೇಸ್ ಆಯಿತಾ. ಸೊ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಇದು ಬೇರೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಪ್ರೈವೇಸಿ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇದೊಂದು ರೀತಿ ಸ್ಮಾರ್ಟ್ ಕ್ರಿಯೇಟ್ ರೀತಿ ಕೆಲಸವನ್ನು ಮಾಡುತ್ತೆ. ಎಲ್ಲ ಫೈಲ್ ಫಾರ್ಮೇಟನ್ನು ಇದು ಸಪೋರ್ಟ್ ಮಾಡುತ್ತೆ. ಆಲ್ಮೋಸ್ಟ್ ಎಲ್ಲ ಫೈಲ್ಸ್ನೂ ಕೂಡ ಇದು ರೀಡ್ ಮಾಡುತ್ತೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳುತ್ತೆ. ಇನ್ನು PC ಅಸಿಸ್ಟ್ ಆಯಿತಾ. ಸೊ ಇದು ನಿಮ್ಮ PC-ಯನ್ನು ಮ್ಯಾನೇಜ್ ಮಾಡೋದಕ್ಕೆ ಇರುವಂಥ ಒಂದು AI ಫೀಚರು. ಸೊ ನಿಮ್ಮ PC-ಯ
ಡೀಟೇಲ್ ಬಗ್ಗೆ ಪಿ ಸಿ ಸಿಸ್ಟಮ್ ಡೀಟೇಲ್ಸ್ ಬಗ್ಗೆ ನೀವು ತಿಳ್ಕೊಬೋದು. ಪಟ್ ಅಂತ ಹಿಂಗೆ ನಡೀತಾ ಇದೆ, ಎಷ್ಟು ರ್ಯಾಮ್ ಯೂಸ್ ಆಗ್ತದೆ, ಇದ್ರ ಬಗ್ಗೆ ನೀವು ಆರಾಮಾಗಿ ತಿಳ್ಕೊಬೋದು. ಆಮೇಲೆ ಡಿವೈಸ್ ಸೆಟ್ಟಿಂಗನ್ನು ತುಂಬ ಈಸಿಯಾಗಿ ನಾವು ಚೇಂಜ್ ಕೂಡ ಮಾಡ್ಬೋದು. ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ನು, ಸೊ ಎ ಐ ಮುಖಾಂತರ ನಿಮ್ಮ ಸಿಸ್ಟಮ್ ತುಂಬ ಫಾಸ್ಟಾಗಿ ಬ್ಯಾಟ್ರಿ ಇಂಪ್ರೂವ್ ಆಗೋ ರೀತಿ ಯಾವ ರೀತಿ ರನ್ ಮಾಡ್ಬೋದು ಅದನ್ನು ಆಪ್ಟಿಮೈಸ್ ಮಾಡುತ್ತೆ. ಟ್ರಬಲ್ ಶೂಟ್ ಮಾಡುವಂಥದ್ದು ಕೂಡ ಅಷ್ಟೇನಾದರೂ ಇಶ್ಯೂ ಇದ್ದರೆ ಐಡೆಂಟಿಫೈ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ನಮ್ಗೆ ಇದರಲ್ಲೇ ವಾರಂಟಿ ಇನ್ಫಾರ್ಮೇಷನ್ನು, ಏನಾದರೂ ಎಕ್ಸ್ಟೆನ್ಷನ್ ಇದ್ದರೆ ಪ್ರತಿಯೊಂದು ಕೂಡ ನಾವು ಇಲ್ಲೇ ನೋಡ್ಕೋಬೋದು. ಮತ್ತು ಏನಾದರೂ ಒಂದು ಪಾರ್ಟ್ ಹೋಗಿದೆ ಅಥವಾ ನೀವು ಎಕ್ಸ್ಟ್ರಾ ಅಪ್ಗ್ರೇಡ್ ಏನಾದ್ರು ಮಾಡಬೇಕು ಅಂದರೆ ಡೈರೆಕ್ಟಾಗಿ Lenovo ಕಡೆಯಿಂದನೇ ಇಲ್ಲೇ ಪರ್ಚೇಸ್ ಮಾಡುವಂಥ ಫೀಚರ್ ಸಹ ಇದೆ. ಸೊ ಇದೆಲ್ಲ ಎ ಐ ಜೊತೆ ಕೆಲಸವನ್ನು ಮಾಡುತ್ತೆ. ಫುಲ್ಲಿ ಅಲ್ಲ, ಒಂದು ಲೆವೆಲ್ಗೆ ಎ ಐ ಇಂಟಿಗ್ರೇಷನ್ನ ಇದರಲ್ಲಿ ಮಾಡಿರ್ತಾರೆ. ಇನ್ನು ಲಿನೋವೋದವ್ರದ್ದು ಲರ್ನಿಂಗ್ ಝೋನ್ ಇದಂತೂ ಬೆಂಕಿ ಇದೆ. ಸ್ಟೂಡೆಂಟ್ಸ್ಗಳಿಗೆ ಜೊತೆಗೆ ನೀವೇನಾದರೂ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿದ್ದರೆ ಅಂಥವ್ರಿಗೂ ನಂಗೆ ಅನ್ನಿಸ್ದಂಗೆ ಇದು ಹೆವಿ ಹೆಲ್ಪ್ ಆಗುತ್ತೆ. ಸೊ ನೀವೇನಾದರೂ ಸ್ಟಡಿ ಮಾಡ್ತಿರ್ತೀರ, ಬೇಜಾನ್ ಡಾಕ್ಯುಮೆಂಟ್ ಇರ್ತವೆ, ಅದನ್ನೆಲ್ಲದನ್ನು ಈ ಒಂದು ಲರ್ನಿಂಗ್ ಝೋನಿಗೆ ನೀವು ಅಪ್ಲೋಡ್ ಮಾಡಿದ್ರೆ ಅದು ಸಮ್ಮರೈಸ್ ಮಾಡುತ್ತೆ. ನಿಮಗೆ ಅದ್ರ ಒಳಗಡೆ ಒಂದು ಕ್ವಿಝನ್ನು ಪ್ರಿಪೇರ್ ಮಾಡಿಕೊಡುತ್ತೆ ಬೇಕಾದ್ರೆ, ಆಯಿತಾ. ಆ ಒಂದು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟನ್ನು ಯೂಸ್ ಮಾಡಿಕೊಂಡು ಕ್ವಿಝನ್ನು ನಿಮಗೆ ಅದೇ ಪ್ರಶ್ನೆನ ಕೇಳುತ್ತೆ, ನೀವು ಉತ್ತರವನ್ನು ಕೊಡ್ಬೋದು ಆ ರೀತಿ. ಸೊ ಇದು PDF, PPT, ಡಾಕ್ಸ್ ಎಲ್ಲದನ್ನು ಕೂಡ ರೀಡ್ ಮಾಡಿ ನಿಮಗೆ ಇದು ಸಮ್ಮರೈಸ್ ಮಾಡಿ ಅದೇ ಒಂದು ಕ್ವಶನ್ ಎಲ್ಲ ಪ್ರಿಪೇರ್ ಮಾಡಿ ನಿಮಗೆ ಕೊಡುತ್ತೆ. ಸೊ ಎಲ್ಲದನ್ನು ನೋಟ್ಸ್ ರೀತಿ ಒಂದು ಪಾಯಿಂಟ್ ವೈಸ್ ನೀವೇನೋ ಬರೆದಿಟ್ಟಿದ್ರೆ ಪಾಯಿಂಟ್ ಬೈ ಪಾಯಿಂಟ್ ಅದೇ ನಿಮಗೆ ತುಂಬ ಓದೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ನಿಮಗೆ ಮಾಡಿಕೊಡುತ್ತೆ. ಸೊ ರಿಯಲ್ ಟೈಮ್ ಅದು ನೀವು ರೆಕಾರ್ಡ್ ಮಾಡಿ, ಏನೋ ಕ್ಲಾಸಿಗೆ ಲ್ಯಾಪ್ಟಾಪ್ ತೊಗೊಂಡೋಗಿರ್ತೀರ, ಸೊ ಕ್ಲಾಸನ್ನು ರೆಕಾರ್ಡ್ ಮಾಡಿ ನೀವು ಬೇಕಾದ್ರೆ ಸಮ್ಮರೈಸ್ ಮಾಡ್ಬೋದು, ಅದನ್ನು ಟೆಕ್ಸ್ಟಿಗೆ ಅದು ಕನ್ವರ್ಟ್ ಕೂಡ ಮಾಡುತ್ತೆ. ಈ ರೀತಿ ಎಲ್ಲ ಯೂಸ್ ಆಗುತ್ತೆ. ಪಾಯಿಂಟ್ ಬೈ ಪಾಯಿಂಟ್ ಅದೇ ನಿಮಗೆ ಕೊಟ್ಬಿಡುತ್ತೆ, ಆಯಿತಾ. ಅರೇಂಜ್ ಎಲ್ಲ ಮಾಡಿಬಿಟ್ಟು ಬೇಕಾದ್ರೆ ನೀವು ಅದನ್ನು ಟ್ರಾನ್ಸ್ಲೇಷನ್ ಕೂಡ ಮಾಡ್ಕೋಬೋದು. ಮತ್ತು PC ಯಿಂದ ಫೋನಿಗೆ ನೀವು ಆ ಡಾಕ್ಯುಮೆಂಟನ್ನು ಸಿಂಕ್ ಕೂಡ ಮಾಡ್ಕೋಬೋದು, ಆಯಿತಾ. ಸೊ ಈ ರೀತಿ ಫೀಚರ್ ಎಲ್ಲ ಇದೆ. ಅಥವಾ ನೀವು ಆನ್ಲೈನ್ ಕೋರ್ಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅದನ್ನು ಕೂಡ ಅಷ್ಟೇ, ನೀವು ಮಾಡ್ಕೊಂಡು ಹೋಗ್ತಿರ್ತಾರೆ, ಬಟ್ ನೀವು ಅದನ್ನು ಜೊತೆಗೆ ಸೈಮಲ್ಟೇನಿಯಸ್ಸಾಗಿ ಇದನ್ನು ರನ್ ಮಾಡಿಕೊಂಡು ಅದು ಡೈರೆಕ್ಟಾಗಿ ಟೆಕ್ಸ್ಟಿಗೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಟೆಕ್ಸ್ಟಿಗೆ ಅದು ತೊಗೋತಾ ಇರುತ್ತೆ. ಸೂಪರ್ ಆಗಿದೆ ಮಾತ್ರ ಫೀಚರು. ಸೊ ನಂಗೆ ಅನ್ನಿಸ್ದಂಗೆ ಇದು ಸ್ಟೂಡೆಂಟ್ಸ್ಗಳಿಗೆ ಒಂದು ರೀತಿ ಪ್ರೊಡಕ್ಟಿವಿಟಿಗೆ ಸೊ ಹೆವಿ ಯೂಸ್ ಆಗುತ್ತೆ. ಜೊತೆಗೆ ಇದರಲ್ಲಿ ವಿಂಡೋಸಿಂದು ಕೋಪೈಲಟ್ ಕೀ ಸಹ ಇದೆ. ಸೊ ಡೆಡಿಕೇಟೆಡ್ ಬಟನ್ನು ಪ್ರೆಸ್ ಮಾಡಿದ ತಕ್ಷಣ ಕೋಪೈಲಟ್ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡುತ್ತೆ. ಇತ್ತೀಚೆಗೆಲ್ಲ ಒಂದು ಕೋಡಿಂಗು ಏನಾರು ಕ್ವಶನ್ ಇದ್ದರೆ ನಾವು ಕೇಳೋದಕ್ಕೆ AI ಯೂಸ್ ಮಾಡ್ತಾಯಿದ್ದೀವಿ. ಸೊ ಈ ಡೆಡಿಕೇಟೆಡ್ ಕೋಪೈಲಟ್ ಬಟನ್ನ ಪ್ರೆಸ್ ಮಾಡಿ ನಾವು ಆರಾಮಾಗಿ ಏನು ಬೇಕಾದ್ರೆ ಟೈಪ್ ಮಾಡಿದ್ರೆ ಪಟ್ ಅಂತ ನಮಗೆ ಬಂದುಬಿಡುತ್ತೆ. ಮತ್ತು ವಿಂಡೋಸ್ ಸ್ಟುಡಿಯೋ ಎಫೆಕ್ಟ್, ಸೊ ಇದು ಯೂಶ್ವಲಿ ನೀವು ಆನ್ಲೈನ್ ಏನೋ ಮೀಟಿಂಗ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಯೂಸ್ ಆಗುತ್ತೆ. ಸೊ ಆಗಲೇ ಹೇಳ್ತಾ ಇದ್ದೆ ನಾನು, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ, ವಾಯ್ಸ್ ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಅದೆಲ್ಲ ಕೆಲಸವನ್ನು ಮಾಡುತ್ತೆ. ಐ ಕಾಂಟ್ಯಾಕ್ಟ್ ಫೀಚರ್ ಸಹ ಇದೆ. ನೀವು ಆ ಕಡೆಗೆ ನೋಡ್ತಿದ್ರೆ ಐ ಕಾಂಟ್ಯಾಕ್ಟ್ ಒಳ್ಳೆ ನೋಡ್ತಾ ಇದ್ದೀರಾ ಅನ್ನೋ ರೀತಿ ನಮಗೆ ಇದು ಯೂಸ್ ಆಗುತ್ತೆ. ಸೊ ಇದು ಕೋಪೈಲಟ್ ಒಳಗೆ ಬಂದುಬಿಡುತ್ತೆ. ಸೊ ನೋಡಿದ್ರಲ್ಲ, ಸೊ ಇಷ್ಟೆಲ್ಲ AI ಫೀಚರ್ಗಳು ನಮಗೆ ಈ ಒಂದು ಪ್ರೊಸೆಸರ್ನ ಜೊತೆಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಸಿಗ್ತಾ ಇದೆ. ಸೊ ಇದರೊಳಗಡೆ ನಾವು ಕೋಪೈಲಟಲ್ಲಿ ನಿಮಗೆ ಏನೋ ಒಂದು ಇದು ಮಾಡ್ಬೇಕಾ, ಇಮೇಲ್ನ ಅದು ಮಾಡಿಕೊಡ್ಬೇಕಾ, ಏನೋ ಟೈಪ್ ಮಾಡೋ ಸಿಂಪಲಾಗಿ ಹಿಂಗೆ ಮಾಡು ಅಂತ ಹೇಳಿದ್ರೆ ಸಾಕು, ಫುಲ್ ಮಾಡಿಕೊಟ್ಬಿಡುತ್ತೆ. ನೀವೆಲ್ಲ ಯೂಸ್ ಮಾಡಿರ್ತೀರ, ಆಯಿತಾ. ಟೆಕ್ಸ್ಟ್ ಸಜೆಷನ್ನು ಕೂಡ ಮಾಡುತ್ತೆ. ಸೊ ಎಲ್ಲ ಲೋಕಲಲ್ಲೂ ಬೇಕಾದರೆ ಇದು ಕೆಲಸವನ್ನು ಮಾಡಬಲ್ಲಂಥ ಕೆಪಾಸಿಟಿ ಈ ಲ್ಯಾಪ್ಟಾಪ್ಗಿದೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮ್ಗೆ ಇದರಲ್ಲಿ Wi-Fi 7 ಸಿಗ್ತಾ ಇದೆ, ಫ್ಯೂಚರ್ ರೆಡಿ ಅಂತ ಅನ್ಬೋದು. ಬ್ಲೂಟೂತ್ 5.4 ಸಹ ಇದೆ. ಆರಾಮಾಗಿ ಹೆಡ್ಫೋನ್ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ವೈರ್ಲೆಸ್ ಮೌಸನ್ನು ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬೋದು. ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಇದು OLED ಡಿಸ್ಪ್ಲೇ, ಆಯಿತಾ. 14 ಇಂಚಿಂದು 2.8K ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ. ಇದು 16:10 ಆಸ್ಪೆಕ್ಟ್ ರೇಷಿಯೋನ ಹೊಂದಿರುವಂಥ ಲ್ಯಾಪ್ಟಾಪು. ಒಂದು ಲೆವೆಲಿಗೆ ಬ್ರೈಟಾಗಿ ಸಹ ಇದೆ. 400 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ಸೊ HDR ಟ್ರೂ ಬ್ಲ್ಯಾಕ್ 500 ಕೂಡ ಸಪೋರ್ಟ್ ಆಗುತ್ತೆ. ಸೊ ಬ್ಲ್ಯಾಕ್ ಸೈಡ್ ಆಗಿ ಡೀಪ್ ಬ್ಲ್ಯಾಕ್ ರೀತಿ ಕಾಣುತ್ತೆ. ಕ್ವಾಲಿಟಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಲ್ಯಾಪ್ಟಾಪು 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಮತ್ತು 100% DCI-P3 ಕಲರ್ ಗೌರ್ಮೆಂಟನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ವಿವಿಡ್ ಆಗಿರುತ್ತೆ, ಅಂದರೆ ತುಂಬ ಜಾಸ್ತಿ ಕಲರ್ಸ್ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಮತ್ತು ಆ್ಯಂಟಿ ಫಿಂಗರ್ ಪ್ರಿಂಟ್ ಕೋಟಿಂಗ್ ಸಹ ಈ ಒಂದು ಡಿಸ್ಪ್ಲೇಗೆ ಹಾಕಿದಾರಂತೆ. ಮತ್ತು ಇವರು TUV ಅವ್ರದ್ದು ಕೆಲವೊಂದು iCare ಸರ್ಟಿಫಿಕೇಷನ್ ಎಲ್ಲ ಮಾಡಿಸಿದ್ದಾರೆ. ಕಡಿಮೆ ಬ್ಲೂ ಲೈಟನ್ನು ಇದು ಎಮಿಟ್ ಮಾಡುತ್ತಂತೆ.
ಇನ್ನು ಸೆಕ್ಯೂರಿಟಿ ಮತ್ತು ಕ್ಯಾಮ್ರಾಗೆ ಬಂತು ಅಂದರೆ ಆಗಲೇ ಹೇಳ್ತಾ ಇದ್ದೆ, ಫೇಸ್ ಅನ್ಲಾಕ್ ಆಗುತ್ತೆ. ನೀವು ಪಟ್ಟಂತ ಎದ್ದೋದ್ರಿ ಅಂತ ಅಂದರೆ ಲಾಕ್ ಕೂಡ ಆಗುತ್ತೆ. ಮತ್ತು ಡೆಡಿಕೇಟೆಡ್ ಈ ಕ್ಯಾಮ್ರಾ ಶಟರ್ ಕವರ್ ಕೂಡ ಅವರೇ ಕೊಟ್ಟಿದ್ದಾರೆ ಆಯಿತಾ. ನಮ್ಗೆ ಇದರಲ್ಲಿ ಟೋಟಲ್ 2 ಮೈಕ್ರೋಫೋನ್ಗಳು ಸಿಗ್ತಾ ಇದೆ. ಸೊ ಮೀಟಿಂಗೆಲ್ಲ ವಿತೌಟ್ ಹೆಡ್ಫೋನೇ ಬೇಕಾದರೂ ಅಟೆಂಡ್ ಮಾಡಿದ್ರು ತುಂಬ ಕ್ಲಿಯರಾಗಿ ಆಡಿಯೋ ಬರುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 60 ವ್ಯಾಟರ್ನ ಬ್ಯಾಟ್ರಿ ಇದೆ. ಈ ಒಂದು ಪ್ರೋಸೆಸ್ ತುಂಬ ಜಾಸ್ತಿ ಪವರ್ನ ಕನ್ಸ್ಯೂಮ್ ಮಾಡಲ್ಲ ಆಯಿತಾ. ಏನಕ್ಕೆ ಅಂದರೆ ಅಲ್ಟ್ರಾ ಬುಕ್ಕು ಜೊತೆಗೆ ನಿಮಗೆ ಪ್ರೊಡಕ್ಟಿವಿಟಿನ ಪ್ಲಸ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋದಕ್ಕೆ ಮಾಡಲಾಗಿರುವಂಥ ಪ್ರೋಸೆಸ್ ಆಗಿರೋದ್ರಿಂದ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಬಟ್ ಡಿಪೆಂಡ್ಸ್ ನೀವು ಎಷ್ಟು ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನೀವು ಬರೀ ಏನೋ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ, ಏನೋ ಮೀಡಿಯಾ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದರೆ 24 ಗಂಟೆ ಕೂಡ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದು. ಡಿಪೆಂಡ್ ಆನ್ ನೀವು ಹೆಂಗೆ ಯೂಸ್ ಮಾಡ್ತೀರಾ, ಎಷ್ಟು ಬ್ರೈಟ್ನೆಸ್ಸಲ್ಲಿ ಡಿಸ್ಪ್ಲೇ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ನಮಗೆ 65 ವ್ಯಾಟ್ನ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಸೊ ಇದು ಪವರ್ ಡೆಲಿವರಿ 3.0ನ ಕೂಡ ಸಪೋರ್ಟ್ ಮಾಡಿದೆ. ಸೊ ಫಾಸ್ಟಾಗಿ ಇದು ಚಾರ್ಜ್ ಮಾಡುತ್ತೆ. ಇನ್ನು ಸ್ಪೀಕರಿಗೆ ಬಂದರೆ 2 ಸ್ಪೀಕರು, ಸ್ಟೀರಿಯೋ ಸ್ಪೀಕರು 2 ವ್ಯಾಟಿಂದು, ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇದಿಷ್ಟು ಈ ಒಂದು ಲ್ಯಾಪ್ಟಾಪಿಂದ ಕೆಲವೊಂದು ಮೇನ್ ಫೀಚರ್ಸ್. ಇನ್ನು ವಾರಂಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಲಿನೋವೋದವ್ರದ್ದು ಸರ್ವಿಸ್ ಸೆಂಟರ್ಗಳೆಲ್ಲ ಆಲ್ಮೋಸ್ಟ್ ಮೇಜರ್ ಸಿಟಿಗಳಲ್ಲಿ ಡಿಸ್ಟಿಕ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ನಮಗೆ ಇದರ ಜೊತೆಗೆ 1 ವರ್ಷದ ಆನ್ಸೈಟ್ ವಾರಂಟಿ ಪ್ಲಸ್ PC ಮೇಲೂ ಕೂಡ ನಾರ್ಮಲ್ ಒಂದು ವಾರಂಟಿ ಸಿಗುತ್ತೆ, ಒಂದು ವರ್ಷದ್ದು. ಮತ್ತು ಬಿಲ್ಟ್ ಇನ್ ಆಕ್ಸಿಡೆಂಟಲ್ ಡ್ಯಾಮೇಜ್ ಪ್ರೊಡಕ್ಷನ್ ಕೂಡ ಸಿಗ್ತದೆ. ಮಿಸ್ಸಾಗಿ ನೀವು ಬೀಳಿಸ್ಬಿಟ್ಟು ನೀವು ಏನಾದರೂ ಆಯಿತು ಅಂದರೂ ಕೂಡ ನೀವು ಅದನ್ನು ಕ್ಲೈಮ್ ಮಾಡ್ಬೋದು. ಸೂಪರ್ ವಿಷಯ. ಮತ್ತು ಲಿನೋವೋ ಅವ್ರ ವೆಬ್ಸೈಟ್ಗೆ ಹೋದರೆ ನೀವು ನಿಮ್ಮ PC-ಯನ್ನು ಕಸ್ಟಮೈಸ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಬಂದಂಗೆ PC-ಯನ್ನು ಲ್ಯಾಪ್ಟಾಪನ್ನು ಬಿಲ್ಡ್ ಮಾಡ್ಕೋಬೋದು. ಸೊ ಈ ಒಂದು ಆಪ್ಷನ್ ಸಹ ಇದೆ. ಸೊ ಕಸ್ಟಮೈಸ್ ಆಗಿರುವಂಥ ನಿಮ್ಮ PC-ಯನ್ನು 4 ದಿನದೊಳಗೆ ನಿಮಗೆ ಡೆಲಿವರ್ ಮಾಡ್ತಾರೆ ನಿಮ್ಮ ಲೊಕೇಶನಿಗೆ. ಸೊ ಈ ರೀತಿಯೆಲ್ಲ ಇದೆ. ಸೊ ಪ್ರೈಸು ಆಫರ್ ನಾನು ಆಗಲೇ ಹೇಳಿದೆ ನಿಮಗೆ, ಈ ಲ್ಯಾಪ್ಟಾಪ್ಗೆ 87,990 ರೂಪಾಯಿ ಆಗುತ್ತೆ. ಸೊ ಒಂದು ಸೇಲ್ ಕೂಡ, ಡಿಸ್ಕೌಂಟ್ ಕೂಡ ನಡೀತಾ ಇದೆ. ನಿಮಗೆ 10,000 ರೂಪಾಯಿಂದು ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತಂತೀಗ. ಈ ಸೇಲಲ್ಲಿ ನಿಮಗೆ ನೋ ಕಾಸ್ಟ್ EMI ಆಪ್ಷನ್ ಸಹ ಇದೆ, 12 ತಿಂಗಳದು. ಸೊ 5,199 ರೂಪಾಯಿನ ಆಗುತ್ತೆ. ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಕೂಪನ್ ಕೋಡ್ ಇದೆ, AI PC ಮೌಸ್ ಆಫರ್ ಅಂತ. ಸೊ ನೀವಿದು ಚೆಕ್ಔಟ್ ಟೈಮಲ್ಲಿ ಯೂಸ್ ಮಾಡಿದ್ರಿ ಅಂತ ಅಂದರೆ ಬರೀ ₹1 ನಿಮಗೆ ಲಿನೋವೋದವ್ರದ್ದು 600 ಬ್ಲೂಟೂತ್ ಸೈಲೆಂಟ್ ಮೌಸ್ ₹1 ಸಿಗುತ್ತೆ ಬರೀ. ಸೊ ನೋಡಿ, ಪರ್ಚೇಸ್ ಮಾಡೋರು ವಿತ್ ಕ್ಯಾಶ್ ಬ್ಯಾಕ್ 10,000 ರೂಪಾಯಿಂದು ಈ ಫ್ರೀ ಮೌಸು ₹1 ಇವೆಲ್ಲ ತಗೋಬೋದು. ಒಟ್ಟಿನಲ್ಲಿ ಈ ಲ್ಯಾಪ್ಟಾಪ್ ಒಂದು ರೀತಿ AI-ಗೋಸ್ಕರನೇ ಮಾಡಲಾಗಿರುವಂಥ ಲ್ಯಾಪ್ಟಾಪ್ ಅಂತ ಅನ್ನಬಹುದು. ಸೊ ಕಾರ್ಟಿಗೆಲ್ಲ ಆ್ಯಡ್ ಮಾಡಿಬಿಟ್ಟು ನೀವು ಚೆಕ್ಔಟ್ ಟೈಮಲ್ಲಿ ಈ ಒಂದು ಕೂಪನ್ ಕೋಡ್ನ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಈ ಲ್ಯಾಪ್ಟಾಪ್ನಲ್ಲಿ ಒಂದು ರೀತಿ ಸಮ್ಮರೈಸ್ ಮಾಡಬೇಕು ಅಂದರೆ, ಒಳ್ಳೆಯ ಪ್ರೋಸೆಸರ್, ಎಫಿಷಿಯೆಂಟ್ ಪ್ರೋಸೆಸರು, ಬ್ಯಾಟ್ರಿ ಕಡಿಮೆ ಕನ್ಸ್ಯೂಮ್ ಮಾಡಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೊಡುವಂಥ ಪ್ರೋಸೆಸರು, ಜೊತೆಗೆ ಒಂದು ಒಳ್ಳೆಯ ಡಿಸ್ಪ್ಲೇ, ಈವನ್ ಮೀಡಿಯಾ ಕನ್ಸಂಪ್ಷನ್ಗೂ ಚೆನ್ನಾಗಿದೆ, ತುಂಬ ಕಾಂಪ್ಯಾಕ್ಟ್ ಆಗಿದೆ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ಐ ಹೋಪ್ ನಿಮಗೆ ಇವತ್ತು ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.